ಲೋ ಅಳಿಮಯ್ಯ, ಬರ್ತಾರ ಬಿಡು. ಬರ್ತೀನಿ ಅಂತ ಹೇಳಿದವ್ರು ಬರೋದಿರ್ತಾರ. ನೀನು ಟೆನ್ಷನ್ ಮಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡಿದ್ರೆ ಬೇಗ ಬಂದ್ಬಿಡ್ತಾರ. ನನ್ನ ಟೆನ್ಷನ್ ನಿನಗೆ ಎಲ್ಲ ಅರ್ಥ ಆಗುತ್ತೆ, ಸುಮ್ಮನೆ ಇರು. ಬಂದ್ರು ನೋಡು. ನಮಸ್ತೆ ಸರ್. ನಮಸ್ತೆ. ನಾನೇ ಜಯದೇವ್. ನಮ್ಮ ಹುಡುಗರ ಕಡೆಯಿಂದ ನಿಮಗೆ ಫೋನ್ ಹಾಕ್ಸಿ ಮೀಟ್ ಮಾಡಬೇಕು ಅಂತ ಕೇಳಿದ್ದು. ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್. ಬನ್ನಿ ಕುತ್ಕೊಳ್ರ. ಓ, ತುಂಬಾ ದೊಡ್ಡ ಹೋಟೆಲ್ನೇ ಅರೇಂಜ್ ಮಾಡ್ಬಿಟ್ಟಿದ್ದೀರಾ. ಮತ್ತೆ MLA ಸಾಹೇಬ್ರು ಬರ್ತಾರೆ ಅಂದ್ರೆ ಸುಮ್ಮನೆ. ನಾನು ಜಯದೇವ್ ಮಾಮ, ಲಕ್ಷ್ಮೀಕಾಂತ್ ಅಂತ. ಲಕ್ಷ್ಮೀಕಾಂತ್ ಅಂತಲೇ ಫೇಮಸ್. ಓ, ಹಾಗಾದ್ರೆ ನೀವು ತುಂಬಾ ಲಕ್ಕಿನೇ ಸರ್. ಅದು ಹೆಸರಲ್ಲಿ ಮಾತ್ರ. ಬದುಕಲ್ಲಿ ಇದ್ದಿದ್ರೆ ನಿಮ್ಮ ಥರನೇ ಇಲೆಕ್ಷನಲ್ಲಿ ಗೆದ್ದು MP-ನೋ MLA-ನೋ ಆಗಿ ವಿಧಾನಸೌಧನೋ ಪಾರ್ಲಿಮೆಂಟಲ್ಲೋ ಇರ್ತಿದ್ದೆ. ಅದು ಸರಿನೇ. ಸರ್ ಏನು ತಗೋತೀವಿ? ಅಂದಾಗೆ ನಮ್ಮನ್ನ ಕರೆಸಿದ ಉದ್ದೇಶ? ಸರ್, ಅದು ನಿಮ್ಗಾಗಿದ್ದ ಅವಮಾನದ ಬಗ್ಗೆ ಗೊತ್ತಾಯ್ತು ಸರ್. ಈ ಥರದ್ದೊಂದು ಇನ್ಸಿಡೆಂಟ್ ನಡೀತು ಅಂತ ನೆನ್ಸ್ಕೊಂಡ್ರೇನೆ ಬೇಜಾರಾಗುತ್ತೆ ಸರ್. ಅಪ್ಪ ಮಗನ ಸಂಬಂಧ, ಗಂಡ ಹೆಂಡತಿ ಸಂಬಂಧ. ಅಲ್ಲ ಸರ್, ನಿಮ್ಮಂತ MLA ಈ ಥರ ಆಗೋದು ಅಂತಂದ್ರೆ ಅದೇನು ತಮಾಷೆ ಮಾತಾ ಸರ್? ಇದೊಂದು ಅನ್ಫಾರ್ಚುನೇಟ್ ಇವೆಂಟ್ ಸರ್. ನಿಜ ಈ ಥರ ಆಗಿದ್ದು ನಂಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ. ಅದನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಕನಸಲ್ಲೂ ಎದ್ದು ಕೂತ್ಕೊಳ್ತೀನಿ, ಅಷ್ಟು ಕಾಡುತ್ತೆ ನನ್ನ. ಅವಳೊಬ್ಳಿಂದ ನಾನು ಗಳಿಸಿದ್ದ ಪದವಿ, ಅಧಿಕಾರ, ಪ್ರತಿಷ್ಠೆ ಎಲ್ಲ ಹಾಳಾಗೋಯ್ತು. ನನ್ನ ಹಣೆ ಬರಹದ ಮೇಲೆ ಬರೇ ಹೇಳ್ಬಿಟ್ಟೋಗ್ಬಿಟ್ಲು. ಇಷ್ಟೆಲ್ಲ ಮಾಡ್ತಾವಳ ಸುಮ್ಮನೆ ಬಿಡ್ಬೇಕಾ? ಖಂಡಿತ ಬಿಡಲ್ಲ. ಅವಳ ಜೊತೆ ಸಹಾಯಕ್ಕೆ ನಿಂತ್ಕೊಂಡಲ್ಲ ನಿಮ್ಮಣ್ಣ, ಅವನು ಬಿಡಲ್ಲ, ಇಬ್ಬರನ್ನು ಬಿಡಲ್ಲ. ಯಾಕೆಂದ್ರೆ ನನಗಾಗಿರೋ ಸಮಸ್ಯೆಗೆ ಅವರಿಬ್ಬರೂ ಕಾರಣ. ಅಂದ್ರೆ ಅವಳಿಗೋಸ್ಕರ ಅವನು ಅಲ್ಲಿವರೆಗೂ ಬಂದಿದ್ದ. ಬಂದು ನಿಮ್ಮನ್ನೇ ಎದುರಾಕೊಂಡ, ನಿಮ್ಮ ಜೊತೆ ಜಗಳ ಮಾಡ್ದ, ನಿಮ್ಮ ಜೊತೆ ಫೈಟ್ ಮಾಡ್ದ, ನಿಮಗೆ ಅವಮಾನ ಮಾಡಿ ಹೋದ. ಇದರ ಅರ್ಥ